ಕಾಂತಾರ ಚಾಪ್ಟರ್ 1 ಸಿನಿಮಾದ ಮೇಕಿಂಗ್ ವಿಡಿಯೋ ನೋಡಿ ನಾನಂತೂ ಕಳೆದೋದೆ. ಅಷ್ಟರ ಮಟ್ಟಿಗೆ ಆ ಒಂದು ಮೇಕಿಂಗ್ ವಿಡಿಯೋ ಸಖತ್ತಾಗಿದೆ. ಆ ಒಂದು ಕಾಡು, ಆ ಕಾಡಲ್ಲಿ ಶೂಟಿಂಗು, ಸಾವಿರಾರು ಕಲಾವಿದರು, ಆ ಅದ್ದೂರಿ ಸೆಟ್ಟು, ವಾವ್, ಸೂಪರ್ ಆಗಿದೆ. ಹಾಗಿದ್ರೆ ಬಿಡುಗಡೆ ಆದ ಕಾಂತಾರ ಚಾಪ್ಟರ್ 1 ಮೇಕಿಂಗ್ ವಿಡಿಯೋ ಹೇಗಿದೆ? ರಿಷಬ್ ಶೆಟ್ರು ಏನು ಹೇಳಿದ್ದಾರೆ? ಹಾಗೆ ರಾಕೇಶ್ ಪೂಜಾರಿ ಯಾವ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ? ಇವೆಲ್ಲವನ್ನ ಹೇಳ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. 3 ವರ್ಷಗಳ ಪರಿಶ್ರಮ, 250 ದಿನಗಳ ಚಿತ್ರೀಕರಣ. ಎಷ್ಟೇ ಕಷ್ಟ ಬಂದರೂ ನಾನು ನಂಬಿದ ದೈವ ನನ್ನ ಕೈ ಬಿಡಲಿಲ್ಲ. ನನ್ನ ಇಡೀ ತಂಡ, ನನ್ನ ನಿರ್ಮಾಪಕರು ನನ್ನ ಬೆನ್ನ ಹಿಂದೆ ನಿಂತಿದ್ರು. ಪ್ರತಿದಿನ ಸೆಟ್ನಲ್ಲಿ ಸಾವಿರಾರು ಜನರನ್ನ ನೋಡ್ತಾ ಇದ್ದಾಗ ನನಗೆ ಕಾಡ್ತಾ ಇದ್ದಿದ್ದು ವಿಷಯ ಒಂದೇ: ಇದು ಕೇವಲ ಸಿನಿಮಾ ಅಲ್ಲ, ಇದೊಂದು ಶಕ್ತಿ. ಕಾಂತಾರದ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ನನ್ನ ಮಾತಲ್ಲ, ಕಾಂತಾರ ನಿರ್ದೇಶಕ ರಿಷಬ್ ಶೆಟ್ರ್ ಅವರ ಮಾತು. ಹೌದು, ಕಾಂತಾರ ಸಿನಿಮಾ ತಂಡ ಕಾಂತಾರ ಚಾಪ್ಟರ್ 1 ಸಿನಿಮಾದ ಶೂಟಿಂಗ್ ಮುಗಿಸಿದೆ. ನಮ್ಮ ಶೂಟಿಂಗ್ ಮುಗಿತು ಅನ್ನೋದನ್ನ ರಿಷಬ್ ಶೆಟ್ರು ಸಿನಿಮಾದ ಮೇಕಿಂಗ್ ವಿಡಿಯೋ ರಿಲೀಸ್ ಮಾಡಿ ಅಭಿಮಾನಿಗಳಿಗೆ ತಿಳಿಸಿದ್ದಾರೆ. ಈ ಮೇಕಿಂಗ್ ವಿಡಿಯೋ ಸಖತ್ತಾಗಿದೆ. ವಿಡಿಯೋ ಶುರುವಿನಲ್ಲಿ ದಟ್ಟ ಅರಣ್ಯದಲ್ಲಿ ನಡೆಯೋ ಶೂಟಿಂಗ್ ತೋರಿಸುತ್ತಾ ಶೆಟ್ರು ಬ್ಯಾಕ್ಗ್ರೌಂಡ್ ನಲ್ಲಿ ವಾಯ್ಸ್ ಕೊಟ್ಟಿದ್ದಾರೆ. ಮೇಕಿಂಗ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಹೊಂಬಾಳೆ ಸಂಸ್ಥೆ ನೀರಿನಂತೆ ಹಣ ಚೆಲ್ಲಿ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ ಅನ್ನೋದು. ಬರೀ ಮೇಕಿಂಗ್ ವಿಡಿಯೋವನ್ನ ಒಂದು ಸಿನಿಮಾ ರೀತಿ ಕಟ್ಟಿಕೊಟ್ಟಿದ್ದಾರೆ. ಪಾತ್ರಕ್ಕಾಗಿ ರಿಷಬ್ ಶೆಟ್ಟಿ ತಯಾರಾಗ್ತಾ ಇರುವುದು, ಸೆಟ್ ನಿರ್ಮಾಣ, ಕಾಸ್ಟ್ಯೂಮ್ ಡಿಸೈನ್ ಎಲ್ಲವನ್ನ ಮೇಕಿಂಗ್ ವಿಡಿಯೋದಲ್ಲಿ ತೆರೆದಿಟ್ಟಿದ್ದಾರೆ. ಚಿತ್ರಕ್ಕಾಗಿ ಒಂದು ಊರಿನ ಸೆಟ್ ಅನ್ನೇ ಹಾಕಿದ್ದಾರೆ. ನಡುವೆ ದೊಡ್ಡದೊಂದು ದೇವಾಲಯದ ಸೆಟ್ ಕೂಡ ಇದೆ. ಅದೇ ಚಿತ್ರದ ಹೈಲೈಟ್ ಆಗುವಂತೆ ಕಾಣ್ತಾ ಇದೆ. ಸಾವಿರಾರು ಕಲಾವಿದರು ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ಸಾಮಾನ್ಯವಾಗಿ ರಾಜಮೌಳಿ ತಮ್ಮ ಸಿನಿಮಾಗಳಿಗೆ ಹೀಗೆ ದೊಡ್ಡ ಸೆಟ್ಗಳನ್ನು ಹಾಕಿ ಸಾವಿರಾರು ಜನರನ್ನ ಬಳಸಿಕೊಂಡು ಚಿತ್ರೀಕರಣ ನಡೆಸ್ತಾರೆ. ಅದೇ ರೀತಿ ಕಾಂತಾರ ತಂಡ ಕೂಡ ದೊಡ್ಡದಾಗಿ ಕನಸು ಕಂಡು ಅದನ್ನ ನನಸು ಮಾಡಿಕೊಳ್ಳಲು ರಿಷಬ್ ಶೆಟ್ಟಿ ಅಂಡ್ ಟೀಮ್ ಶ್ರಮ ಪಟ್ಟಿದೆ ಅಂತಾನೆ ಈ ಮೇಕಿಂಗ್ ವಿಡಿಯೋದಲ್ಲಿ ತೋರಿಸುತ್ತೆ. ಇನ್ನು ಮೇಕಿಂಗ್ ವಿಡಿಯೋದಲ್ಲಿ ಮೈನವಿರಿಳಿಸೋ ಸೀನ್ ತೋರಿಸಿದ್ದಾರೆ. ಹೊಸ ಲೋಕವನ್ನೇ ಸೃಷ್ಟಿ ಮಾಡಿದ್ದಾರೆ. ಈ ಮೇಕಿಂಗ್ ವಿಡಿಯೋ ನೋಡಿದ್ರೆ ಸಾಕು, ಕಾಂತಾರ ಚಾಪ್ಟರ್ 1 ನೋಡ್ಲೇಬೇಕು ಅನ್ಸುತ್ತೆ. ಥಿಯೇಟರ್ನೊಳಗೆ ಮೈ ಮರೆತು ಸಿನಿಮಾ ನೋಡಬೇಕು ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಕಾಂತಾರ ಚಾಪ್ಟರ್ 1 ಹೀಟ್ ಕ್ರಿಯೇಟ್ ಮಾಡಿದೆ. ಈ ಸಿನಿಮಾ ನನಗೆ ಅನಿಸುವ ಪ್ರಕಾರ KGF ನ ಎಲ್ಲ ದಾಖಲೆ ಬೀಟ್ ಮಾಡುತ್ತೆ ಅನ್ಸುತ್ತೆ. ಕನ್ನಡ ಸಿನಿಮಾ ರಂಗ ದಿನದಿಂದ ದಿನಕ್ಕೆ ಎಷ್ಟು ಕ್ವಾಲಿಟಿ ಸಿನಿಮಾ ಕೊಡುತ್ತೆ ಅನ್ನೋದನ್ನ ರಿಷಬ್ ಶೆಟ್ರು ಈ ಮೂಲಕ ಸಾರಿ ಹೇಳ್ತಾ ಇದ್ದಾರೆ. ಮೇಕಿಂಗ್ ವಿಡಿಯೋದಲ್ಲಿ ಕಾಣಿಸಿಕೊಂಡ ರಾಕೇಶ್ ಪೂಜಾರಿ. ಇನ್ನು ಈ ಮೇಕಿಂಗ್ ವಿಡಿಯೋದಲ್ಲಿ ಮೃತ ರಾಕೇಶ್ ಪೂಜಾರಿ ಕಾಣಿಸಿಕೊಳ್ತಾರೆ. ಮೇಕಿಂಗ್ ವಿಡಿಯೋದ ಒಂದು ಫ್ರೇಮ್ನಲ್ಲಿ ಅವರನ್ನ ನೋಡಬಹುದು. ಮೇಕಿಂಗ್ ವಿಡಿಯೋದ 1 ನಿಮಿಷದ 11 ಸೆಕೆಂಡ್ನಲ್ಲಿ ರಿಷಬ್ ಶೆಟ್ಟಿ ಬಿಲ್ಲು ಬಾಣ ಬಿಡುವ ದೃಶ್ಯ ಇದೆ. ಅದರಲ್ಲಿ ಅವರ ಪಕ್ಕದಲ್ಲಿ ಸಹ ಕಲಾವಿದರ ಗುಂಪಿನಲ್ಲಿ ತಲೆಗೆ ಬಟ್ಟೆ ಸುತ್ತಿಕೊಂಡು ರಾಕೇಶ್ ಪೂಜಾರಿ ಇರುವುದನ್ನು ನೋಡಬಹುದು. ಕೆಲವರು ರಾಕೇಶ್ ಪೂಜಾರಿ ಇರುವ ಆ ಸನ್ನಿವೇಶದ ಸ್ಕ್ರೀನ್ ಶಾಟ್ ತೆಗೆದು ವೈರಲ್ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಅವರನ್ನ ನೆನಪಿಸಿಕೊಂಡು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ದೈವದ ಆಶೀರ್ವಾದ ಇದ್ರೂ ಕಾಂತಾರಕ್ಕೆ ಸಾಕಷ್ಟು ವಿಘ್ನಗಳು ಎದುರಾಗಿದ್ವು. ಕಾಂತಾರ ಚಾಪ್ಟರ್ 1 ಸಿನಿಮಾ ಸೆಟ್ನಲ್ಲಿ ಆಗಾಗ ಸರಣಿ ಅವಘಡಗಳು ನಡೀತಲೇ ಇದ್ವು. ಮೊದಲಿಗೆ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದ ಕೇರಳ ಮೂಲದ ಜೂನಿಯರ್ ಆರ್ಟಿಸ್ಟ್ ಒಬ್ಬರು ಈಜಲು ಹೋಗಿ ಮುಳುಗಿ ಪ್ರಾಣ ಬಿಟ್ಟರು. ಅದಾದ ಮೇಲೆ ಸಿನಿಮಾದಲ್ಲಿ ನಟಿಸಿದ್ದ ಕನ್ನಡದ ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ಮೃತಪಟ್ಟರು. ಕೆಲ ದಿನಗಳ ಹಿಂದಷ್ಟೇ ವಿಜು ವಿಕೆ ಎಂಬ ಕೇರಳದ ಕಲಾವಿದ ಮೃತಪಟ್ಟಿದ್ರು. ಇದೆಲ್ಲದರ ಬಳಿಕ ದೋಣಿಯೇ ಮಗಿಚಿತ್ತು. ಈ ಸಾಲು ಅವಘಡಗಳ ಮಧ್ಯೆ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಕೆಲವರು ಈ ಸಿನಿಮಾ ಕಂಪ್ಲೀಟ್ ಆಗಲ್ಲ, ಇದಕ್ಕೆ ದೈವದ ಮುನಿಸಿದೆ, ಹಾಗೆ ಹೀಗೆ ಅಂತ ಸಾಕಷ್ಟು ರೂಮರ್ಗಳು ಈ ಸಿನಿಮಾದ ಬಗ್ಗೆ ಹರಿದಾಡಿದ್ವು. ಬಟ್ ಈಗ ಸಿನಿಮಾ ತಂಡ ಶೂಟಿಂಗ್ ಅನ್ನ ಕಂಪ್ಲೀಟ್ ಮಾಡಿದೆ. ಕಾಂತಾರ ಚಿತ್ರತಂಡ ಬರೋಬ್ಬರಿ 250 ದಿನಗಳ ಕಾಲ ಶೂಟಿಂಗ್ ನಡೆಸಿದ್ದು, ಇದೀಗ ಮೇಕಿಂಗ್ ವಿಡಿಯೋ ನೋಡಿ ಅಭಿಮಾನಿಗಳು ಥ್ರಿಲ್ ಆಗಿದ್ದಾರೆ. ಕಾಂತಾರ ಚಾಪ್ಟರ್ 1 ಕನ್ನಡ, ತೆಲುಗು, ಹಿಂದಿ, ಮಲಯಾಳಂ, ತಮಿಳು, ಬೆಂಗಾಲಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ತೆರೆಗೆ ಕಾಣಲಿದೆ. ಇದೀಗ ಮೇಕಿಂಗ್ ವಿಡಿಯೋ ನೋಡಿದ ನಂತರವಂತೂ ಸಿನಿಮಾ ಹೇಗಿರಬಹುದು ಎನ್ನುವ ಕುತೂಹಲ ದುಪ್ಪಟ್ಟು ಹೆಚ್ಚಾಗಿದೆ. ಇದು ಕಾಂತಾರ ಸಿನಿಮಾದ ಹವಾ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.